ಸಮಾಜ ವಿಜ್ಞಾನ 9ನೆಯ ತರಗತಿ ಭಾಗ 1 ಭೂಗೋಳಶಾಸ್ತ್ರ ಅಧ್ಯಾಯ 11 ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ. ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರಗಳು. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. 1ನೇದ್ದು, ಬೇಸಿಗೆ ಕಾಲವು ಮಾರ್ಚ್ ತಿಂಗಳಿಂದ ಮೇ ತಿಂಗಳವರೆಗೆ ಇರುತ್ತದೆ. 2ನೇದ್ದು, ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ನೈಋತ್ಯ ಮಾನ್ಸೂನ್ ಅಥವಾ ಮುಂಗಾರು ಆಗಿದೆ. 3, ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. 4, ಸದಾ ಹಸಿರಿನಿಂದ ಕೂಡಿರುವ ಅರಣ್ಯಗಳು ವಾರ್ಷಿಕ 250 ಸೆಂಟಿಮೀಟರ್ ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿವೆ. 5, ಅತಿ ಹೆಚ್ಚು ಅರಣ್ಯ ಪ್ರದೇಶವು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಪ್ರಶ್ನೆ ಸಂಖ್ಯೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. 6, ಕರ್ನಾಟಕದ 4 ಋತುಮಾನಗಳಾವವು? ಉತ್ತರ ಬೇಸಿಗೆ ಕಾಲ, ನೈಋತ್ಯ ಮಾನ್ಸೂನ್ ಅಥವಾ ಮುಂಗಾರು ಮಳೆಗಾಲ, ಈಶಾನ್ಯ ಮಾನ್ಸೂನ್ ಹಿಂಗಾರು ಮಳೆಗಾಲ, ಚಳಿಗಾಲ. ಪ್ರಶ್ನೆ ಸಂಖ್ಯೆ 7, ಕರ್ನಾಟಕದಲ್ಲಿನ ಮಳೆಗಾಲವನ್ನು ಕುರಿತು ಬರೆಯಿರಿ. ಉತ್ತರ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ಮುಂಗಾರು ಮಳೆಯಾಗುತ್ತದೆ. ಈ ಅವಧಿಯಲ್ಲಿ ರಾಜ್ಯದ ವಾರ್ಷಿಕ ಮಳೆಯ ಸುಮಾರು 80% ಮಳೆಯಾಗುತ್ತದೆ. ಪಶ್ಚಿಮ ಘಟ್ಟ ಮತ್ತು ಕರಾವಳಿ ಭಾಗಗಳಲ್ಲಿ ಹೆಚ್ಚು ಮಳೆಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 8, ಕರ್ನಾಟಕದಲ್ಲಿನ ಮಣ್ಣಿನ ವಿಧಗಳನ್ನು ತಿಳಿಸಿ. ಉತ್ತರ ಕರ್ನಾಟಕದಲ್ಲಿ 4 ವಿಧದ ಮಣ್ಣುಗಳಿವೆ. ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆಯ ಲ್ಯಾಟ್ರೇಟ್ ಮಣ್ಣು, ಕರಾವಳಿಯ ಮೆಕ್ಕಲು ಮಣ್ಣು. ಪ್ರಶ್ನೆ ಸಂಖ್ಯೆ 9, ಕರ್ನಾಟಕದ ವಿವಿಧ ಸ್ವಾಭಾವಿಕ ಸಸ್ಯ ವರ್ಗಗಳನ್ನು ತಿಳಿಸಿ. ನಿತ್ಯ ಹರಿದ್ವನದ ಕಾಡುಗಳು, ಎಲೆ ಉದುರಿಸುವ ಕಾಡುಗಳು, ಮಿಶ್ರ ಬಗೆಯ ಕಾಡುಗಳು, ಕುರುಚಲು ಸಸ್ಯವರ್ಗ ಮತ್ತು ಹುಲ್ಲುಗಾವಲು. ಪ್ರಶ್ನೆ ಸಂಖ್ಯೆ 10, ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಏಕೆ ಕರೆಯುತ್ತಾರೆ? ಉತ್ತರ ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಹೆಚ್ಚಾಗಿ ಬೆಳೆಯುತ್ತವೆ. ಶ್ರೀಗಂಧದಿಂದ ಸುಗಂಧ ದ್ರವ್ಯ, ಸಾಬೂನು, ಔಷಧಿ ಮತ್ತು ಕುಶಲಕಲೆ ವಸ್ತುಗಳನ್ನು ತಯಾರಿಸಿ ದೇಶ ವಿದೇಶಗಳಿಗೆ ರಫ್ತು ಮಾಡುವುದರಿಂದ ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 11, ಕರ್ನಾಟಕದ ಅರಣ್ಯಗಳಲ್ಲಿರುವ ಪ್ರಮುಖ ವನ್ಯಜೀವಿಗಳನ್ನು ಹೆಸರಿಸಿ. ಕರ್ನಾಟಕದ ವನ್ಯಜೀವಿಗಳು ಆನೆ, ಹುಲಿ, ಚಿರತೆ, ಕಾಡೆಮ್ಮೆ, ಕಾಡು ಹಂದಿ, ಜಿಂಕೆ, ಕರಡಿ, ಮುಳ್ಳು ಹಂದಿ, ನವಿಲು ಹಾಗೂ ವಿವಿಧ ಜಾತಿಯ ಹಾವುಗಳು ಮತ್ತು ಪಕ್ಷಿಗಳಿವೆ. ಪ್ರಶ್ನೆ ಸಂಖ್ಯೆ 3, ಹೊಂದಿಸಿ ಬರೆಯಿರಿ. ಅ ಅಂಕಣಕ್ಕೆ ಬಿ ಅಂಕಣವನ್ನು ಕೂಡಿಸುವುದು. ಆದಿಚುಂಚನಗಿರಿ ನವಿಲುಧಾಮ, ಮಂಡೆಗದ್ದೆ ಪಕ್ಷಿಧಾಮ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಶ್ರೀಗಂಧದ ಮರ ಎಲೆ ಉದುರಿಸುವ ಕಾಡು.